ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾವು ಪಾವ್ ಭಾಜಿ ಮಾಡಿದ್ವಿ. ಅದನ್ನೇ ಇಲ್ಲಿ ವಿಡಿಯೋ ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಸಣ್ಣಗೆ ಕುದಿಸ್ಬೇಕು ಮೆತ್ತಗೆ. ಕುದಿಸಿದ ನಂತರ ಅದೆಲ್ಲ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು. ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ನಂತರ ಸ್ಮ್ಯಾಶ್ ಮಾಡಿಟ್ಟಿರ್ತೀವಲ್ಲ ಇದನ್ನೆಲ್ಲ ಹಾಕಬೇಕು. ಜೊತೆಗೆ ಧನಿಯಾ ಪೌಡರು ಸ್ವಲ್ಪ 1-2 ಸ್ಪೂನ್ ಚಿಲ್ಲಿ ಪೌಡರು ಹಾಗೂ ಪಾವ್ ಭಾಜಿ ಮಸಾಲ ಸ್ವಲ್ಪ ಸಾಲ್ಟ್ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಹೀಗೆ ಸ್ಮ್ಯಾಶ್ ಮಾಡಿದರೆ ಈ ಥರ ಆಗುತ್ತೆ ಪಾವ್ ಭಾಜಿಗೆ ಗ್ರೇವಿ. ನೋಡಿ, ಈಗ ವೀಟ್ ಬ್ರೆಡ್ ತರಿಸಿದ್ವಿ. ಅದಕ್ಕೆ ಈ ಪಾವ್ ಭಾಜಿ ಬಂದಿರುತ್ತಲ್ಲ ಅದೇ ಥರ ವೀಟ್ ಸಿಗುತ್ತೆ, ವೀಟ್ ತರಿಸಿದ್ವಿ. ನೋಡಿ, ಅದನ್ನೇ ಈಗ ಸುಡ್ತಾ ಇದ್ದೀವಿ ಹಂಚಿನ ಮೇಲೆ ಹಾಕಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸು, ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದು ಪಾವ್ ಭಾಜಿ ಜೊತೆಗೆ ಅದನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಬನ್ನು ಸುಡ್ತಾ ಇದ್ದೀವಿ. ವೀಟ್ ಬನ್ನದು ಒಂದು ಬನ್ನನ್ನು 2 ಭಾಗ ಮಾಡ್ತಾಯಿದ್ದೀವಿ. ನೋಡಿ, ಈಗ ಮಾಡಿ ಹಂಚಿನ ಮೇಲೆ ಬಟರ್ ಹಾಕಬೇಕು. ಬಟರ್ ಹಾಕಿದ್ದೀವಿ. ಮೇಲೆ ಸ್ವಲ್ಪ ಹಸಿಮೆಣಸಿನ ಕೊತ್ತಂಬರಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಅದನ್ನು ಬಟರಲ್ಲೆಲ್ಲ ಮಿಕ್ಸ್ ಮಾಡಿ ಬನ್ನು ಮೇಲೆ ಇಟ್ಟು ಸುಡಬೇಕು. ಪಾವ್ ಭಾಜಿ ಬನ್ನು ನೋಡಿ, ಇದು ಪಾವ್ ಭಾಜಿ ಗ್ರೇವಿ ರೆಡಿಯಾಗಿದೆ. ಆಲೂ ಬಟಾಣಿ ಗ್ರೇವಿ ಸುಡ್ತಾ ಇದೆ ಪಾವ್ ಭಾಜಿ. ನೋಡಿ, ಇದಕ್ಕೆ ಸರ್ವ್ ಮಾಡ್ಕೊತೀವಿ. ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಏನೇ ತರಕಾರಿನೂ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಕ್ಯಾರೆಟು, ಬೀನ್ಸು ಆ ಥರ. ನೋಡಿ, ಬನ್ನು ಸುಡ್ತಾ ಇದೆ. ಕೊತ್ತಂಬರಿ ಎಲ್ಲ ಹೇಗೆ ಬಂದಿದೆ, ಅದಕ್ಕೆಲ್ಲ ಅಂಟ್ಕೊಂಡಿದೆ. ನೋಡಿ, ಈಗ ಪ್ಲೇಟ್ಗೆ ಹಾಕ್ಕೊಂಡಿದ್ದೆ. ಪಾವ್ ಭಾಜಿ ರೆಡಿ ಇದೆ. ಆ ಕಡೆ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದೆ, ಮತ್ತು 1/4 ಭಾಗ ನಿಂಬೆಹಣ್ಣು. ಆ ನಿಂಬೆಹಣ್ಣನ್ನು ಹಾಕ್ಕೊಂಡು ತಿನ್ನಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇದು ವೀಟ್, ಇದು ಮೈದಾ ತಿನ್ನಬಾರ್ದು ಅಂತ ವೀಟ್ ತರಿಸಿದ್ದೀವಿ. ನೋಡಿ, ನಿಂಬೆಹಣ್ಣು ಬೇಕಂದರೆ ಮೇಲೆ ಒಂದು ಸ್ವಲ್ಪ ಹಾಕ್ಕೋಬೋದು. ನೋಡಿ, ಈಗ ಟೇಸ್ಟ್ ನೋಡೋ ಸಮಯ. ನೋಡಿ, ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ರೆಡಿನೇ ಸಿಗುತ್ತೆ ಪಾವ್ ಭಾಜಿ ಮಸಾಲ, ಅದರಿಂದ ತುಂಬ ಈಸಿ. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.